ಹಲೋ ಸ್ನೇಹಿತರೆ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ಭಾನುವಾರ ದಿವಸ ಒಂದು ಆಕಳ ತಂದೆ ಅಂತ ನಿಮ್ಗೆ ತೋರಿಸಿದ್ದೆ. ನಾನು ಭಾನುವಾರ ಸಂತೆ ಇದೆ, ರಾಣೆಬೆನ್ನೂರು ಸಂತೆಯಲ್ಲಿ ತಗೊಂಡು ಬಂದಿದ್ದೆ. ಅದನ್ನ ತೋರಿಸಿದ್ ನಿಮ್ಗೆ ಆಲ್ರೆಡಿ. ಇದೇ ಆಕಳ. ಇವತ್ತು ಆ ಆಕಳ ಬಗ್ಗೆ ನಿಮ್ಗೆ ಹೇಳ್ತೇನೆ, ಅದು ಎಷ್ಟು ಹಿಂಡ್ತೈತಿ ಏನಂತ. ಅದಕ್ಕೆ ಏನೆಲ್ಲ ಫುಡ್ ಇಡ್ತಾ ಇದ್ದೀವಿ, ಅದು ನಮಗೆ ಅವ್ರು ಹೇಳಿದ್ದಕ್ಕೂ ಇಲ್ಲಿ ಹಿಂಡೋದಕ್ಕೂ ಏನು ವ್ಯತ್ಯಾಸ ಐತೆ ಅಂತ ನಿಮ್ಗೆ ತೋರಿಸ್ತಾನೆ. ಬನ್ನಿ ಸ್ನೇಹಿತರೆ, ಇದೇ ಆಕಳ. 33,500 ರೂಪಾಯಿ ಕೊಟ್ಟಿದ್ದೆ. ಇದು ಅವ್ರು ಹೇಳಿದ್ದು 5 ರಿಂದ 6 ಲೀಟರ್ ಕೊಡ್ತೈತೆ ಅಂತ ಹೇಳಿದ್ರೆ, ಅದು ಇಲ್ಲಿ ಬಂದು ಹಿಂಡಿದ್ದು ಫಸ್ಟಿನ ದಿವಸ ಒಂದು 4 ಲೀಟರ್ ಹಿಂಡ್ತು. ನೆಕ್ಸ್ಟ್ ಡೇ ಒಂದು 1.5 ಲೀಟರ್ ಹಿಂಡ್ತು. ಯಾಕಂದ್ರೆ ಅವರು 2 ದಿವಸ ಅದನ್ನ ಹಾಲನ್ನ ಹಿಂಡಿ ಇರಲ್ಲ. ಅವರು ಇಲ್ಲಿ ಮಾರೋ ಉದ್ದೇಶಕ್ಕೋಸ್ಕರ ಅವ್ರು 1,000-2,000 ಜಾಸ್ತಿ ಮಾರೋ ಉದ್ದೇಶ ಇಟ್ಕೊಂಡು ಬಂದಂತ ರೈತರಿಗೆ ಅದು ಒಂದು ರೀತಿಯಲ್ಲಿ ಅವ್ರು ಮಾಡೋದು ಒಂಥರ ಮೋಸನ ಅಂತ ಹೇಳ್ಬೋದು. ಅದನ್ನ ಒಳ್ಳೆ ಕೆಚ್ಚಲು ಒಳ್ಳೆ ದೊಡ್ಡದಾಗಿ ಕಂಡು ಇದು ಫಸ್ಟಿನ ದಿವಸ ಹೋಗಿ ಹಿಂಡ್ಬಿಟ್ರೆ ಅವ್ರಿಗೆ ಒಂದು 5-6 ಲೀಟರ್ ಹಿಂಡ್ಬೇಕು. ಆ ರೇಂಜ್ಗೆ ಅದನ್ನ ಹಾಲು ಹಿಂಡಿರಲ್ಲ ಅವರು. ಇವತ್ತು ಸಂತಿ ತರ್ತಾರಂದ್ರೆ ನಿನ್ನೆನೆ ಹಿಂಡದ್ ಬಿಟ್ಟಿರ್ತಾರ ಅವ್ರು. ಆ ರೀತಿ ಅದನ್ನ ಕೆಚ್ಚಲ್ ಕಟ್ಕೊಂಡ ಅಂತಾರ. ಅದಕ್ಕೆ ಆ ಕೆಚ್ಚಲ್ ಕಟ್ಕೊಂಡ್ ಬರ್ತಾರ ಅವ್ರು. ಕರಿಗೆ ಕುಡಿಸ್ದಂಗೆ ಕರನ ಅವ್ರು ಆಲ್ರೆಡಿ ಹೆಚ್ಚಾಗಿ ಅವನ್ನ ಊರಿ ಕರುಗಳು ಇಳಿದಂಗೆಲ್ಲ ಅವನ್ನ ಕೊಟ್ಟು ಬಿಡ್ತಾರ. ಅವ್ರು ಕಟಗರಿ ಕೊಟ್ಟು ಬಿಡ್ತಾರೆ. ಹೆಣ್ಗರ ಇಳಿದ್ರೆ ಅಷ್ಟೇ ಅವ್ರು ಇಟ್ಕೊಂತಾರ. ಇಟ್ಕೊಂಡು ಅದನ್ನ ಮರ ಕೊಡಲ್ಲ ಅವ್ರು, ಬರೀ ಆಕಳ ತಂದಿರ್ತಾರ. ಇದು ಹಾಲಿಂದ ಅಂತ ಹೇಳ್ತಾರ ನಾವು ಕೇಳಿದ್ರೆ. ಬೇಡ, ಕಟ್ಕೊಂಡ್ 1 ತಿಂಗಳ 2 ತಿಂಗಳ ಆಗಿರ್ತಾವ, ಕೆಲವು 3-4 ತಿಂಗಳ ಆಗಿರ್ತಾವ. ಅದು ಕಟ್ಕೊಂಡಿದ್ದ ಅವ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಹಾಲು ಇಷ್ಟು ಕೊಡ್ತೈತೆ ಅಂತ ಹೇಳ್ತಾರ ಅವ್ರು, 5 ರಿಂದ 6 ಲೀಟರ್. ನಮಗೆ 1 ತಿಂಗಳ ಅಂತ ಅದು ಇಳಿದು ಕರ ಹೊರಿ ಕರ ಅದನ್ನ ನಾವು ಮರ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. 1 ತಿಂಗಳು ಇಳಿದು 1 ತಿಂಗಳಿಗೆ ಇದು 6 ಲೀಟರ್ ಹಿಂಡ್ತೈತಿ ಈಗ ರೀಸೆಂಟ್ ಆಗಿ ಅಂತ ಹೇಳಿದ್ರು. ಅದು ಇಲ್ಲಿ ಬಂದು 1.5 ಲೀಟರ್ ಹಿಂಡಿತದೆ. ನೆಕ್ಸ್ಟ್ ಅವಾಗ ನಾವು ಫುಡ್ ತಂದ್ವಿ. ಕ್ಷೀರಾಮೃತ ಅಂತ ಹೇಳಿ ಒಂದು ಫುಡ್ ಇತ್ತು, ಮಿಕ್ಸ್. ಕಡಲೆ ಹಿಂಡಿ, ಹತ್ತಿ ಕಾಳು, ಗೋಧಿ ಬೂಸ ಎಲ್ಲದೂ ಮಿಕ್ಸ್ ಇರ್ತೈತೆ. ಅದು ಮೆಕ್ಕೆಜೋಳ ಎಲ್ಲ ಮಿಕ್ಸ್ ಮಾಡಿ ಒಂದು ಕ್ಷೀರಾಮೃತ ಅಂತೇಳಿ ಒಂದು ಫುಡ್ ಮಾಡಿದ್ದಾರೆ. ಆ ಫುಡ್ ತಂದು ಹಾಕಿದ್ವಿ. ನೆಕ್ಸ್ಟ್ ಅದನ್ನ ಹಾಕಿ ಹಿಂಡಾಕತ್ತಿದ್ವಿ ನಾವು. ಹಾಕಿ ಹಿಂಡಿ ಅದನ್ನ ಫಸ್ಟ್ ಅದನ್ನ ತಿನ್ಸಿ ಆಮೇಲೆ ಹಿಂಡಾಕತ್ತಿದ್ವಿ. ಅದು ಏನು ಹಿಂಡಾಕ ಒಂದು 2-3 ದಿವಸ ಹಂಗ ಮಾಡ್ತದೆ. 1.5 ಲೀಟರ್ 2 ಲೀಟರ್ ಒಳಗ ಕೊಡೋದು. ಅದಕ್ಕೆ ಯಾಕೆ ಹಿಂಗ್ ಮಾಡ್ತತಿ ಇದು, ಯಾಕೆ ಇಷ್ಟೊಂದು ಕಡಿಮೆ ಹಿಂಡ್ತತಲ್ಲ, ಮೋಸ ಮಾಡಿದ್ರು ಬಿಡ ಅಂತ ಹೇಳಿ ನಾವು ಅನ್ಕೊಂಡ್ವಿ. ಮತ್ತೆ ಇಲ್ಲ, ಒಬ್ರು ಹೇಳಿದ್ರು, ಇಲ್ಲ ನೀವು ಫುಡ್ ಅನ್ನ ಇಟ್ಕೊಂಡ ಹಿಂಡ್ರಿ, ಫುಡ್ ಅದು ತಿನ್ಬೇಕಾದ್ರೆ ಹಿಂಡಿ ಬಿಡ್ರಿ, ನೀವು ಮುಂದಾಗೆ ತಿನ್ಸಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಅದೊಂದು ನೋಡಂತಡಿ, ಅದೊಂದು ಪದ್ಧತಿ ನೋಡೋಣ ಅಂತೇಳಿ ಫುಡ್ ಅನ್ನ ಹಾಕೊಂಡ ಹಿಂಡಕ್ ಸ್ಟಾರ್ಟ್ ಮಾಡಿದ್ವಿ. ಪರವಾಗಿಲ್ಲ, ಅವತ್ತು 3 ಲೀಟರ್ ಕೊಡ್ತು. ಫುಡ್ ಹಾಕೊಂಡು ಹಿಂಡಕತ್ತಿಂದಲೆ ಅದು ಬೇರೆ. ಅದು ಜಲ್ದಿ ಖಾಲಿ ಆತಂದ್ರೆ ನೋಡು, ಈಗ ಅವರು ಫುಡ್ ಹಾಕ್ಲಿಲ್ದಾನ ಹಿಂಡಕ್ ಹೋದ್ರೆ ಹಿಂಡಲ್ಲ. ಅದ ಹೆಂಗ ಅದು ಹಿಂದಕ್ಕೆ ಸರಿತೈತಿ. ಫುಡ್ ಹಾಕ್ಬೇಕು, ಅದು ಕೊಟ್ಟು ಫುಡ್ ತಿಂತಾನ ಹಿಂಡ್ತದ. ಅದು ತಿಂದ್ಮೇಲೆ ಹಿಂಡಲ್ಲ. ಅದು ಫುಡ್ ಎಲ್ಲಿವರೆಗೂ ಅವ್ರು ಮುಂದಿರ್ತದೆ ಅಲ್ಲಿವರೆಗೂ ಹಿಂಡ್ತದ. ಒಂದ್ 3 ಲೀಟರ್ ಹುಡುಗ ಖಾಲಿ ಆಗೋವರೆಗೂ ಹಿಂಡ್ತತಿ. ಫುಡ್ ಏನ್ರ ಜಲ್ದಿ ಆತು, ನೀವು ಒಂದೇ ಲೀಟರ್ ಹಿಂಡೋದ್ರೊಳಗೆ ಫುಡ್ ಆತಂದ್ರೆ ಅದೇ ನೇರ ಅದು, ಅಲ್ಲಿಂದ ಆ ಕಡೆ ಹಿಂಡಲ್ಲ ಅದು. ಮತ್ತೆ ಅದನ್ನೆಲ್ಲ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಫುಡ್ ಮತ್ತೆ ಮೇಲ್ಗಡೆಗೆ ಅದ್ರ ಹಿಟ್ಟು ಹಾಕಿ ಒಟ್ಟು ಅದು ಹಿಂಡದ್ ಮುಗಿಯೋವರೆಗೂ ಅದಕ್ಕೆ ನಾವು ಮೇಂಟೈನ್ ಮಾಡ್ಬೇಕು. ಅದಕ್ಕೆ ತಿನ್ನಕ್ಕೆ ಅಂತ ಚಾಳಿ ಆಕಳ ಐತಿದೆ. ಕೆಲವರು ಒಂದೊಂದ್ ಮನೆಗೆ ಒಂದೊಂದು ಅದಕ್ಕೆ ರೂಟ್ ಕಲ್ಸಿರ್ತಾರ. ಇಲ್ಲಿ ನಾವು ಅದನ್ನ ಪ್ರಯೋಗ ಮಾಡ್ಕೊಂಡು ಹಿಂಡ್ಬೇಕು. ಯಾಕಂದ್ರೆ ಈ ಹೊರಗಡೆಗೆ ತರೋ ಪ್ರತಿಯೊಬ್ಬರದ್ದು ಇದೇ ಗೋಳು. ಈಗ ನಾನು ಅಲ್ಲಿ ಅವ್ರು ಮಾತಾಡಿರೋ ಲೆಕ್ಕಕ್ಕೆ ಇದು ನನಗೆ ಆಕಳ ಕೊಡ್ಲಿಲ್ಲ. ಏನಪ್ಪ, ಆಕಳ ಚೆನ್ನಾಗೈತಿ, ನೆಕ್ಸ್ಟ್ ಬೀಡರ್ ಆಗ್ಲಿ ಹಿಂಡ್ತೈತಿ. ಈಗ ಅದು ಅವ್ರು ಹೇಳ್ಯಾರ 1 ತಿಂಗಳು ಆಗೈತಿ ಇಳ್ದಂತಂದು ಹೇಳಿ ನಾವು ಅಲ್ಲೇ ನಂಬ್ಲಿಲ್ಲ. ಅದು ಕೊನೆಗೆ ಅದು ಇಳಿದು ಒಂದು 3-4 ತಿಂಗಳ ಆಗೈತೆ. ಅದಲ್ಲ ಜಾಸ್ತಿನೇ ಆಗೈತಿ. ಕಡೆಗಂದಿ ಅಂತಾರಲ್ಲ, ಆ ಲೆವೆಲ್ಗೆ ಬಂದೈತದು. ನನಗೆ ಅನ್ಸದ್ ಇದು ಗಬ್ಬ ಇರ್ಬೋದು ಆಕಳ. ಇದನ್ನ ಚೆಕ್ ಮಾಡಿಸಿಲ್ಲ ನಾನು. ಇವತ್ತು ನಾಳೆ ಡಾಕ್ಟರ್ನ ಕರ್ಸಿ ಚೆಕ್ ಮಾಡಿಸ್ತಾನೆ. ಭಾರಿ ಮೋಸ. ಸಂತೆಯಲ್ಲಿ ನಾವು ಬಹಳ ಇದು ಒಂದ್ ಆಕಳ ತಗೊಂಡ್ವಿ. ಇದಕ್ಕೂ ಮೊದ್ಲ ಒಂದು ಕರೆಯದು ಇದೇ ತಳಿ ಆಕಳ ತಗೊಂಡಿದ್ವಿ. ಫುಲ್ ಬ್ಲಾಕ್ ಇತ್ತು. ಅಂದ್ರೆ ಇದಕ್ಕೂ ಒಂದ್ ಸ್ವಲ್ಪ ಹೈಟ್ ಇತ್ತು. ಹಾಲು ಒಳ್ಳೆ ಕೆಚ್ಚಲ್ದಾಗ ಬಹಳ ಸೈಜ್ ಇತ್ತು.
ಹಂಗ್ ತಗೊಂಡಾಗ ಏನಾಯ್ತು 36,000 ತಗೊಂಡ್ವಿ. ತಗೊಂಡು ಹಾಲು ಹಿಂಡ್ ನೋಡ್ಕೊಳ್ರಿ ಅಂದ್ರು. ಅದು ಹಾಲು ಕಡಿಗೆ ಮಾಡಿದ್ರು. ಮೊದ್ಲ ಎಲ್ಲ ಸುರಿಯಾಕತ್ ಬಿಡುತ್ತೆ ಹಾಲು. ನೋಡು ಜನ ಹೆಂಗ ಅವ್ರು ಒಂದು 3-4 ಸಾವಿರ ಲಾಭಕ್ಕ 2-3 ದಿವಸ ಹಿಂಡದ್ ಬಿಟ್ಟು ಅದನ್ನ ತಗೊಂಡ್ ಬಂದಿರ್ತಾರಲ್ಲ, ಆ ಹಾಲೆಲ್ಲ ನೆಲಕ್ ಸುರಿತಾ ಇರ್ತಾವ. ಆ ಹಸುಗಳು ಪೇಟೆಯಾಗ ಫುಲ್ ಹಾಲ್ ಮೇಲೆ ಅಡ್ಡಾಡ್ಬೇಕು ಜನರು. ಆ ನಮ್ನಿ ಸುರಿದಿರ್ತಾವಲ್ಲೆಲ್ಲ ಕಾಲಾಗ ದಳ್ಳುಗುಟ್ಟಿ ಇಳಿತಾನ ಇರ್ತಾವ. ಒಬ್ಬೊಬ್ರು ಕೆಲವ್ರು ಇನ್ನೂ ಅದಕ್ಕೂ ಕ್ರೂರವಾಗಿ ಏನ್ ಮಾಡ್ತಾರಂದ್ರೆ, ಹಾಲಿನ ಸೋರ್ತತೆ ಅಂತೇಳಿ ಆ ಲವಂಗದ ಕಡ್ಡಿ ಸಿಗಿಸಿರ್ತಾರ ಅದಕ್ಕೆ. ಆ ಹಾಲು ಬರ್ತಕ್ಕಂಥ ಜಾಡಿಗೆ ಲವಂಗದ ಕಡ್ಡಿ ಸಿಗಿಸಿ ಅವನ್ನ ತಡೆಗಟ್ಟಿರ್ತಾರ. ಅದಕ್ಕೆ ಎಷ್ಟು ಹಿಂಸೆ ಆಗ್ಬೇಡ. ಇಷ್ಟೆಲ್ಲಾ ಜನರು ದುಡ್ಡಿಗೋಸ್ಕರ ಇಷ್ಟೆಲ್ಲಾ ಹಿಂಸೆ ಮಾಡ್ತಾರ. ಆ ಕರುಗಳಿಗೆ ಹಾಲು ಕುಡ್ಸಿರಲ್ಲ, ಆ ತರ ಕರುಗಳು ಹೊಡ್ಕೊಂಡ್ ಬಂದಿರ್ತಾರ ಅವ್ರು. ಹೊರಿ ಕರುಗಳು ಇಳಿದಿರೋವನ್ನ, ಸರಿಯಾಗಿ ಹಾಲು ಕೊಡದಿರೋವನ್ನ, ಅವನ್ನ ಹೊರಿ ಕರುಗಳನ್ನ ಅದ್ರ ಜೊತೆಗೆ ಹೊಡ್ಕೊಂಡ್ ಬಂದಿರ್ತಾರ. ಅವು ಇಲ್ಲಿ ಬಂದೇ ನಾವು ಮತ್ ನೆಕ್ಸ್ಟ್ ಹೋಗಿ ಮನೆ ಸೇರ್ತಾವಂತ ಗ್ಯಾರಂಟಿನೇ ಇರಲ್ಲ. ಆ ರೀತಿ ಅವನ್ನ ಎಲ್ಲ ಹಿಂಸೆ ಮಾಡಿ ತಗೊಂಡ್ಬಂದಿರ್ತಾರ. ಅಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅದು ಒಂದು ಆಕಳು ತಗೊಂಡೆ ಅಂತ ಹೇಳಿದ್ನಲ್ಲ, ಅದು ಹಿಂದೆ ನೋಡಕತ್ತಿದ್ವಿ. ಒಂದ್ ಮಲೆಯಲ್ಲಿ ಹಾಲು ಒಡಕ್ ಬರಕ್ ಹಚ್ಬಿಡ್ತು. ಅದು ನಮಗ್ ಗೊತ್ತಾಗೋದಿಲ್ಲ. ನಾನು ಅದಕ್ಕ ಅನುಭವ ಇರೋನ್ ಕರ್ಕೊಂಡ್ ಹೋಗಿದ್ದು ಒಬ್ರನ್ನ ಇಲ್ಲಿ. ಅವ್ರು ಹಿಂಡ್ ನೋಡಿದ್ರು, ಇದು ಯಾಕೆ ಹಾಲು ಅವನು ಫಸ್ಟಿಗೆ ಆಕಳ ತಗೊಂಡ್ರ ನಂಗ ಬರಾಬರ ಹಿಂಡಿ ಎಲ್ಲ ನೀಟಾಗಿ ತೋರಿಸ್ತಾನ ನಮಗೆ. ನೋಡ್ರಿ ಎಲ್ಲಾ ಹಾಲು ಬರ್ತಾವ ನೋಡ್ಕೊಳ್ರಿ, ಎಲ್ಲಾ ದಾರಿ ನೋಡ್ಕೊಳ್ರಿ ಚೆನ್ನಾಗದಾವ ಅಂತ ಹೇಳಿ. ಮತ್ತೆ ಇವನು ನಮ್ಮ ಜೊತೆ ಬಂದವನು ಹಿಂಡಿ ನೋಡಿದ್ಮೇಲೆ, ಇಲ್ಲಣ್ಣ ಇದು ಹಿಂಗೈತಿ, ಯಾಕ ಒಂದ್ ಮೇಲೆ ಹಿಂಗ ಒಡಕ್ ಬರ್ತೈತಿ ಅಂತ ಹೇಳಿದ್ರು. ಮತ್ತೆ ಒಂದ್ ಪರೀಕ್ಷೆ ಮಾಡಿ ನೋಡಿದ್ವಿ. ಆ ಭಾಗ ಮಾತ್ರ ಅದೊಂದ್ ಸ್ವಲ್ಪ ಕೆಚ್ಚಲು ಗಟ್ಟಿತ್ತು, ಹಾರ್ಡಿತ್ತು. ಅದು ಸ್ಮೂತ್ ಇದ್ದಿಲ್ಲ. ನಮಗೆ ಅಲ್ಲಿ ಅವಾಗ ಗೊತ್ತಾಗ್ತಿದ್ವಿ ಏನ ಕೆಚ್ಚಲು ಬಾವು ಆಗೈತಿ ಅಂತೇಳಿ. ಅದು ಕೆಚ್ಚಲು ಬಾವು ಯಾಕೆ ಆಗೈತೆ ಅಂದ್ರೆ, ಅವ್ರು 2-3 ದಿವಸ ಹಾಲು ಹಿಂಡದಂಗೆ ತಗೊಂಬಂದಿರ್ತಾರಲ್ಲ, ಆ ಉದ್ದೇಶಕ್ಕೆ ಆಗಿರ್ತೈತೆ ಅದು. ಇಲ್ಲಿ ಬಂದು ನಾವು ವೆಟರ್ನರಿ ಡಾಕ್ಟರ್ ಬಂದಿದ್ರು ಅಲ್ಲಿ ನಮ್ಮ ಹಲವಾಗ್ಲವ್ರು. ಅವ್ರನ್ನ ವಿಚಾರ ಮಾಡಿದ್ವಿ, ಹಿಂಗೈತಲ್ಲ ಹೆಂಗ ಅಂತೇಳಿ. ಇಲ್ಲ ಅದು ನೋಡಿ ತಗೋಬೇಡ್ರಿ, ಒಂದ್ ವೇಳೆ ತಗೊಂಡ್ ಅಂದ್ರೆ ನೀವು 1,000-2,000 ಅದು ಖರ್ಚು ಮಾಡ್ಬೇಕಾಗತಿ ಅಂತ ಹೇಳಿದ್ರು. ಅದಕ್ಕೆ ಇಂಜೆಕ್ಷನ್ಗೆ ಆಗ್ಲಿ ಇನ್ನೊಂದ್ಕಾಗ್ಲಿ. ಅವಾಗ ನಾವು ಹಿಂಗೈತಿ ಇದು ಅಂತೇಳಿ, ಬೇಡ ಮತ್ತೆ ಎಲ್ಲ ಹುಷಾರಾಕತ್ತ ಅಂದ್ರೆ ತಗೊಂಡ್ ಹೋಗೋಣ 1,000 ಅಂತೇಳಿ. ಹೇಳಕ್ ಬರಲ್ಲ, ಅದು ಹುಷಾರಾದ್ರೆ ಆಗ್ಬೋದು, ಇಲ್ಲಾಂದ್ರೆ ನಿಮಗೆ ಮತ್ತೆ ಇನ್ನು ಬಹಳನ ಖರ್ಚು ಬರ್ಬೋದು. ಹುಷಾರಾಕತಿ, ಖರ್ಚು ಬಹಳ ಮಾಡ್ಬೇಕಾಗತ್ತೆ ಅದಕ್ಕಂತ ಹೇಳಿದ್ರು. ಈಗ ನಾವು ಇಲ್ಲಿ ದುಡ್ಡು ಕೊಟ್ಟು ತಗೊಂಡೋಗಿ ಅಲ್ಲಿ ಮತ್ತೊಂದು 5-6 ಸಾವಿರ ಇಡೋದೇನ ಬೇಡ, ಇಲ್ಲೇ ನೀಟಾಗಿದ್ದ ಗಬ್ಬಿದ್ದಾವ ತಗೊಂಡ್ ಹೋಗ್ಬೋದು ಆ ರೇಟ್ಗೆ ಅಂತ ಹೇಳಿ. ಬೇಡ ಅಂತ ಹೇಳಿ ಬಿಟ್ಟು ಅದನ್ನ ಬಿಟ್ಟು ನೆಕ್ಸ್ಟ್ ಇದಕ್ ಬಂದ್ವಿ. ಒಂದ್ 2-3 ಆಕಳ ನೋಡಿದ್ವಿ ಬೇರೆವೆಲ್ಲ. ಅವು ಯಾಕೆ ನಮಗೆ ರೇಟ್ ಬಂದಿಲ್ಲ. ಇದು ಒಂದು ಡಿಸೈಡ್ ಮಾಡಿ ಇದನ್ನ ಪರ್ಚೇಸ್ ಮಾಡಿದ್ವಿ. ಮಾಡಿದ್ಮೇಲೆ ಇಲ್ಲಿ ಆಕಳ ಏನೋ ಚೆನ್ನಾಗೈತಿ. ಅವ್ರು ಹೇಳಿದ ಒಂದು ಇದಕ್ಕೆ ಹಿಂಡ್ಲಿಲ್ಲ ಅದು. ಅವ್ರ ಮಾತಿನ ಪ್ರಕಾರ ಆ ರೇಟ್ಗೆ ಅದು ಆ ಒಂದು ಲೀಟರ್ ಹಿಂಡ್ಲಿಲ್ಲ ಅದು. ಅವ್ರು 6 ಲೀಟರ್ ಅಂತ ಹೇಳಿದ್ರು. ಇವತ್ತಿಗೆ ಅದು 3 ಲೀಟರ್ ಕೊಡ್ತೈತಿ. ಈಗಲೇ ಒಂದು 4-5 ದಿವಸ ಆದ್ರೂ ಅದೇ ಲೆಕ್ಕಕ್ಕೆ ಹಿಂಡ್ತೈತೆ. ಅದು ಹೆಚ್ಚು ಕಡಿಮೆ ಆಗಿಲ್ಲ. ಫಸ್ಟಿನ ದಿವಸ ಒಂದ್ 2 ದಿವಸ ಅದು ಸರಿಯಾಗಿ ಹಿಂಡ್ಲಿಲ್ಲ. 1.5 ಲೀಟರ್ 2 ಲೀಟರ್ ಹಿಂಡ್ತು. ಈಗ ನಾವು ಫುಡ್ ಈ ತರ ಅದ ನೋಡ್ರಿ, ಇಲ್ಲಿ ಈ ತರ ಅವ್ರ ಫುಡ್ ಎಲ್ಲ ಖಾಲಿ ಮಾಡಿಬಿಡ್ತೈತಿ. ಜಲ್ದಿನೇ ತಿಂದ್ಬಿಡ್ತೈತಿ. 2 kg ಹಾಕಿರ್ತವೆ, ತಿಂದು ನಿದ್ಕೊಂಡ್ಬಿಡ್ತೈತಿ. ಅಲ್ಲಿಂದ ಹಾಲ ಹಿಂಡಲ್ಲ ಅದು. ಮತ್ತೆ ನಾವು ಅದಕ್ಕೆಲ್ಲ ಹಿಟ್ಟು, ಜೋಳದ ಹಿಟ್ಟಾಗ್ಲಿ, ನುಚ್ಚಾಗ್ಲಿ, ಗೋಂಜಾಳ ನುಚ್ಚಾಗ್ಲಿ ಹಾಕ್ತೇವೆ. ಮತ್ತೆ ಎಕ್ಸ್ಟ್ರಾ ಹಾಕಿ ಹಿಂಡ್ಕೋಬೇಕು ನಾವು. ಅದು ತಿನ್ನೋದ್ರೊಳಗೆ, ಇಲ್ಲಾಂದ್ರೆ ಹಿಂಡಕ ಹೋಗಲ್ಲ ಅದು. ಈ ತರ ಇರ್ತಾವ. ಇದು ನಾನು ಇದೊಂದು ಇರ್ಲಿ ಅಂತಂದ ಹೇಳಿ ತಂದೆ. ಇದು ಎಷ್ಟಾರ ಹಿಂಡ್ಲಿ ನೋಡೋಣ, ಆಕಳು ಚೆನ್ನಾಗೈತಿ, ಒಂದು 35,000 ಮುಗಿತಲ್ಲ, ಇರ್ಲಿ ಬಿಡತ್ತಾಗ. ಮುಂದೆ ಒಂದ್ ವೇಳೆ ಮುಂದೆ ಕರ ಹಾಕಿದ್ಮೇಲೆ ಆಗ್ಲಿ ಚೆನ್ನಾಗಿ ಹಿಂಡ್ಬೋದು. ಇದು ಹಿಂಡ್ತೈತಿ. ಇದು 6-7 ಲೀಟರ್ ಹಿಂಡ್ತೈತಿ ಅನ್ನೋದು ಒಂದು ಗ್ಯಾರಂಟಿ ಮಾಡ್ಕೊಂಡು ತಗೊಂಡ್ಬಂದಿದ್ದಾನೆ. ನೋಡೋಣ. ಇದೊಂದು ಆಕಳು ನಮ್ದು ಇನ್ನೊಂದ್ ಐತಲ್ಲ, ಅದ್ರ ಜೊತೆಗೆ ಇದನ್ನ ತಗೊಂಡ್ಬಂದಂಗ ಆಯ್ತು. ಅದು ಈಗ ಗಬ್ಬ ಐತಿ. ಅದು ಇನ್ನೊಂದ್ ತಿಂಗಳವರೆ 2 ತಿಂಗಳು ಹೋಗ್ಬೋದು. ಇದೆ ಆಕಳ. ಇದು ಜವರಿ ಮಿಕ್ಸ್ ಬರ್ತೈತಿ, ಪ್ಯೂರ್ ಜರ್ಸಿ ಏನಲ್ಲ. ಪರವಾಗಿಲ್ಲ, ಇದು ಚೆನ್ನಾಗ್ ಅನ್ತೈತಿ. ಇದು ಒಂದು 4 ಲೀಟರ್ ವರೆಗೂ ಹಿಂಡಿತ್ತು ನಮ್ಗೆ ಮೊದಲೆಲ್ಲ. ಅಂದ್ರೆ ನಾವು ತಿಂಡಿ ಏನ್ ಹಾಕ್ತಿದ್ದಿಲ್ಲ ಅದಕ್ಕೆ. ಅದೇ ಹುಲ್ಲು, ಹಸೆ ಹುಲ್ಲು, ಒಣೆ ಹುಲ್ಲು ತಿಂದ್ಕೊಂಡು ಮುಸ್ರಿ ಒಂದು ಕುಡಿತಿತ್ತು. ಆ ರೀತಿಯಲ್ಲಿ ಇದನ್ನ ಹಿಂಡಿರೋದು. ಮನೆಗೋಸ್ಕರ ಇಟ್ಕೊಂಡಿದ್ವಿ ಇದನ್ನ. ಈಗ ನಾವು ಮತ್ತೀಗ ಹಾಲನ್ನ ಡೈರಿ ಹಾಕೋ ಉದ್ದೇಶದಿಂದ ಮಾಡಿರೋದಲ್ಲ, ಹಂಗಾಗಿ ಈಗ ಅದಕ್ಕೆ ಏನ್ ಇಡ್ತವೆ, ಈಗ ಇದಕ್ಕೆ ಇದನ್ನ ಇಟ್ಟಾಗ್ಲಿ ಹಿಂಡಿ ನೋಡ್ಬೇಕು ಇದು ಎಷ್ಟು ಜಾಸ್ತಿ ಕೊಡ್ತೈತೆ ಅಂತ. ಫುಡ್ ಹಾಕಿದ್ರೆ ಇಲ್ಲಿವರೆಗೂ ಹಾಕಿ ನಾವು ಫುಡ್ ಹಾಕಿ ಹಿಂಡಿಲ್ಲ. ಈಗ ಸದ್ಯಕ್ಕ ಅದು ಒಂದು ಆಕಳಿಂದು, ಇದೊಂದು ಎಮ್ಮಿ. ಈ ಎಮ್ಮಿ ಇದು ಈಗ ಒಂದು ಕರ ಹಾಕಿ ಅದೆಲ್ಲ ಒಂದು 3 ತಿಂಗಳು ಆಯ್ತನ.
ಇದು ಒಂದು 2 ಲೀಟರ್ ಮೇಲೆ ಕೊಡ್ತೈತಿ. ಅಲ್ಲಿ ಅದ್ರಾಗ ಆಕಳಿನ ನಾಲ್ಗೆ 1 ಲೀಟರ್ ಹಾಕಿ ಅದನ್ನ ನಾವು ಡೈರಿಗೆ ಹಾಕ್ತೇವೆ. ಟೋಟಲ್ ಒಂದ್ 4 ಲೀಟರ್ 4.25 ಲೀಟರ್ ಆಕತಿ ಈಗ ಸದ್ಯಕ್ಕೆ. ಈಗ 1 ಲೀಟರ್ ಮಾತ್ರ ಮನೆಗೆ ಇಟ್ಕೊಂಡು ತೆಗೆದಿರೋದು ಎಮ್ಮಿದು. ಈ ಎಮ್ಮಿವೇನ್ ಹಾಕಲ್ಲ ನಾವು. ಅದೊಂದು ಕರ ಹಾಕ್ತಂದ್ರ ಅಲ್ಲಿಂದ 2 ಆಕಳಿನ ಹೋಗ್ತಾವ ಅಷ್ಟೇ. ಮನೆಗೆ ಇಟ್ಕೊಂತ ಇದ್ವಿ ಎಮ್ಮಿದೆಲ್ಲ. ಎಮ್ಮಿವೇನ್ ಹಾಕಕ್ ಹೋಗಲ್ಲ. ನೋಡೋಣ ಈ ವರ್ಷ ಈಗ ಇವ್ 2ರಿಂದ ಎಷ್ಟ್ ಆಕತಿ ಏನಂತ ನೋಡಿ ಮುಂದ ಇದರಿಂದ ಒಳ್ಳೇದಾಕತ್ತಪ್ಪ, ಚೆನ್ನಾಗಿದೆ, ಪರವಾಗಿಲ್ಲ, ಮುಂದುವರ್ಸ್ಬೇಕು ಅನ್ನೋದಾದ್ರೆ ಅಲ್ಲಿಂದ ಇನ್ನೊಂದ್ 2 ಹಸು ತರ್ಬೇಕು ಅನ್ನೋದೈತಿ. ಈಗಿನ ಹುಡ್ರು ಕಾಲೇಜ್ ಇಲ್ಲ, ಹೆಣ್ಣು ತರ ಮಾಡ್ತಾರ, ಅವು ಎಲ್ಲ ಮೇಂಟೈನ್ ಮಾಡೋದ್ ಕಷ್ಟ ಐತಿ. ನಾವೇ ಮಾಡೋದಾಗಲ್ಲ, ಯಾಕಂದ್ರೆ ಹೊಲ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಹೊಲದ ಕೆಲಸ ಎಲ್ಲ ಇದು ಹೆವಿ ಆಗಿಬಿಡ್ತೈತಿ. ಇವ್ರಾಗಿ ಮತ್ತೆ ಕಾಲೇಜ್ಗೆ ಅಪ್ ಅಂಡ್ ಡೌನ್ ಮಾಡಿದ್ರೆ ಮಾತ್ರ ಇಟ್ಕೊಂತ ಹಸುಗಳನ್ನ. ಇನ್ನೊಂದೆರಡು ತಗೊಂಡೆ, ಇಲ್ಲಾಂದ್ರೆ ಅಡ್ಕ ಸ್ಟಾಪ್ ಮಾಡಿಬಿಡ್ತಾನೆ. ನೋಡ್ರಿ, ಇದು ಹಿಂಡದ್ ಮುಗಿಯೋವರೆಗೂ ಇದಕ್ಕೆ ಇರ್ಲೇಬೇಕು. ಬಹಳ ಜಲ್ದಿ ತಿನ್ಬಿಡ್ತೈತೆ ಅದು. ಎಷ್ಟು ಹಾಕಿದ್ರೂ ಒಂದ್ 5 ನಿಮಿಷದಲ್ಲಿ ಏನು ಬಿಡೋದೇ ಇಲ್ಲದ ನಮ್ನೆ ತಿಂದು ನಿತ್ಕೊಂಡ್ಬಿಡುತ್ತೆ. ಮತ್ತೆ ನೋಡಕತ್ ಬಿಡ್ತೈತಿ ಹಾಕೋವರ್ಗು. ಹಾಕದೇ ಇದ್ರೆ ಹಾಲ ಇಳಿಸಲ್ಲದು. ಅಷ್ಟಕ್ಕೆ ಲಾಸ್ಟ್ ಅದು ಎಷ್ಟು ಫುಡ್ ಇರೋರ್ಗು ಇರ್ತೈತಿ ಅಷ್ಟೇ ಹಿಂಡ್ ಕೈ ಬಿಟ್ಟು ಬಿಡ್ತೈತಿ. ಹಂಗಾಗಿ ಈಗ ನಾವು ಖರ್ಚು ಮಾಡೋದ್ ನೋಡಿದ್ರೆ ಇದ್ರ ಹಾಲಿಂದ ಅದಕ್ಕೆ ಆಗಲ್ಲ. ಸ್ಟಾರ್ಟಿಂಗ್ ಎಲ್ಲ ನೋಡೋಣ ಇದನ್ನ ಮಾಡಿದೀವಿ, ಮುಂದೆ ಏನಾರ ಜಾಸ್ತಿ ಆಕತ್ತೇನ ಅಂತ ಹೇಳಿ. ಈಗ ನಾವ್ 2 kg ಫುಡ್ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಮತ್ತೆ ಇಂಥದ್ದು ನುಚ್ಚು ಹಿಟ್ಟನ್ನು ಅದು 1 kg 2 kg ತಿಂತೈತಿ. ಒಟ್ಟು ಒಂದು 4 kg ಲೆಕ್ಕಕ್ಕೆ ತಿಂತೈತಿ ಅದು. 4 kg ತಿನ್ನೋ ರೇಂಜ್ ಇದು ಹಾಲು ಹಿಂಡ್ತಾ ಇಲ್ಲ. ನೋಡೋಣ, ಇಟ್ಕೊಂಡು ನೋಡೋಣ ಇದು ಎಲ್ಲಿವರೆಗೂ ಹಿಂಡ್ತೈತೆ ಅಲ್ಲಿವರೆಗೂ ಹಿಂಡ್ ಹಾಕಿ ಅದು ಲಾಭನ ಈಗ ವಿಚಾರ ಮಾಡಕ್ ಹೋಗಲ್ಲ. ಅದನ್ನ ಹಿಂಡ್ಬೇಕು ಅಷ್ಟೇ. ಈಗ ಅದು ಬೇರೆ, ಅದು ಹಾಲು ಹಿಂಡೋದು ಬಿಡಂಗಿಲ್ಲ, ಅದನ್ನ ಹಿಂಡ್ಕೊಳ್ಳೇಬೇಕಂತ. ಇಲ್ಲಾಂದ್ರೆ ಕೆಚ್ಚಲು ಬಾವು ಏನ ಸೈಡ್ ಎಫೆಕ್ಟ್ ಆಕವಂತ. ಹಂಗ ಆ ಉದ್ದೇಶದಿಂದ ಹಿಂಡ್ಕೊಂಡು ಇರ್ಬೇಕು ಈ ಆಕಳನ. ನೋಡೋಣ, ಡೈಲಿ ಒಂದು 8-9 ಲೀಟರ್ ಆಕಳ 2 ಹೊತ್ತು ಸೇರಿ. ಇದರಿಂದ ಏನು ಈಗ ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಮುಂದಿನ ಬೀಡ ಏನ್ರ ಕೊಡ್ಬೋದು ಹಾಲ. ಈ ಬೀಡಂತ ಇಷ್ಟ ಇದೆ, ಇನ್ನೂ ಕಡಿಮೆ ಆಕತಿ ವಿನಃ ಜಾಸ್ತಿ ಆಗಲ್ಲ. ಇದು ಮತ್ತೊಂದೆರಡು ತಂದ ಮೇಲೆ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ದಂಗೆ. ಇದು ಹೈನುಗಾರಿಕೆ ಅಂತ ಹೇಳಕ್ ಆಗಲ್ಲ. 1-2 ಕಟ್ಬೇಕು ಅನ್ನೋದು ಭಾಳ ಐತಿ ನನಗೆ. ಎಲ್ಲ ಜಾಗ ಐತಿ ನನಗೆ ಕಟ್ಟಕ್, ಹಸುಗಳನ್ನ ಕಟ್ಟಕ್. ನೋಡ್ರಿ, ನಾನು ಮನೆ ಮಾಡಿ ಇಟ್ಕೊಂಡಿದ್ದೇನೆ ಆ ಕಡೆಗೆ. ಅದ್ರಲ್ಲಿ ಮಾತ್ರ ಒಂದು 4 ಹಸುಗಳು ನಿಲ್ತಾವ್. ದೊಡ್ಡ ಹಸುಗಳು 4 ನಿಲ್ತಾವ್ ಅಲ್ಲಿ. ಈಗ ಇದೊಂದು ಕರ ಐತಿ, ಇದನ್ನ ಕರನ ಕೊಡ್ತೇನೆ ನಾನು. ಇದನ್ನ ಕೊಟ್ಟು ಆಮೇಲೆ ಇನ್ನೊಂದು ಹಸು ತರ್ಬೇಕು. ಇದನ್ನ ಹೋದ ನಂತರ, ಈಗ ಸದ್ಯ ಇಲ್ಲ. ಇಲ್ಲೊಂದ್ 4 ಅಂತ ನಿಲ್ತಾವ್ ಈ ಮನ್ಯಾಗ. ಅಲ್ಲಿಂದ ಇಲ್ಲಿವರೆಗೂ 4 ಹಸುಗಳು ನಿಲ್ತಾವು ದೊಡ್ಡವು. ಇದರಲ್ಲಿ ನಿಲ್ಲೋಷ್ಟು ತಂದ್ಬಿಟ್ರೆ ಸಾಕು. ನಾನು 4 ಹಸುಗಳನ್ನ ಕಟ್ಕೊಂಡ್ರೆ ಸಾಕು, ನಾವು ಮೇಂಟೆನೆನ್ಸ್ ಮಾಡ್ಬೋದು ಸಣ್ಣದಾಗಿ. ದೊಡ್ಡ ರೀತಿಯಲ್ಲಿ ಮಾಡಕ್ಕಂತ ಆಗಲ್ಲ, ಜನಗಳು ಬೇಕು ಅದಕ್ಕೆ. ಜನರು ನಮ್ಮ ಮನೆಯಲ್ಲಿ ನಾವೇ ಇರೋದು, 2 ಇರ್ತವೆ, ಅವನ್ನೆಲ್ಲ ಮೇಂಟೈನ್ ಮಾಡಕ್ ಕಷ್ಟ ಆಗತ್ತೆ. ಈಗ ನಮ್ಮ ಮಕ್ಳು ಅವ್ರ ಕಾಲೇಜ್ ಸ್ಟಾರ್ಟ್ ಆತಂದ್ರೆ ಅವರು ಕೈ ಸಿಗಲ್ಲ. ಆ ಉದ್ದೇಶದಿಂದ ಒಂದ್ 4 ಮಾಡ್ಬೇಕು ಅನ್ನೋದೈತೆ. ನೋಡ ಏನಾಕತ್ತ. ನೋಡ್ರಿ, ಹಿಂಗೈತಿ ಸಂತಿಗೆ ಹೋದ್ರೆ ಬಹಳ ಹುಷಾರಿರ್ಬೇಕು ನಾವೆಲ್ಲ. ಸಂತೆಯಲ್ಲಿ ಬರ್ತಕ್ಕಂಥ ದನಗಳೆಲ್ಲ ಅವರು ರೈತರ ತರಲ್ಲ. ಹೆಚ್ಚಾಗಿ 99% ಬರೋದೆಲ್ಲ ವ್ಯಾಪಾರ ಮಾಡೋರು. ಅವರು ರೈತರಿಂದ ಏನ್ ಮಾಡ್ತಾರೆ, ಇಂತ ದನಗಳನ್ನ ಕಡಿಮೆ ರೇಟಿಗೆ ತಗೊಂಬಂದು ಈಗ ಇದನ್ನೊಂದ್ 20-25 ಸಾವಿರಕ್ಕೆ ತಗೊಂಬಂದು ಈಗ ನಮಗೊಂದ್ 35 ಸಾವಿರಕ್ಕೆ ಹಾಕಿದ, 33ಕ್ಕೆ ಹಾಕಿದಾರ ಅಂದ್ರೆ 33ವರೆಗೆ ಅದ್ರಲ್ಲಿ ಒಂದು 5-6 ಸಾವಿರ ರೂಪಾಯಿ ಅವ್ರು ಲಾಭ ಇಟ್ಟ ಮಾರೋದು ವ್ಯವಹಾರಗಾರರು. ಇದು ಹೆಂಗ್ ಮಾಡ್ತ ನಮ್ಮ ರೈತರು ಹೆಂಗಂದ್ರ, ಈಗ ಹಿಂಡದ್ ಬಿಡ್ತಾ ಈ ಕಡಿಮೆ ಅಂತ ಹಾಲು ಇದನ್ನೊಂದು 3-4 ತಿಂಗಳು ಹಿಂಡ್ಕೊಂಡಿರ್ತಾರ. ಇನ್ನು ಕಡಿಮೆ ಆಕತ್ತನ್ನ ಒಂದು ಮೊಮೆಂಟಾಗ ಏನ್ ಮಾಡ್ಬಿಡ್ತಾರ, ಇದನ್ನ ವ್ಯಾಪಾರಿಗಳಿಗೆ ಮಾರಿ ಬಿಡ್ತಾರ. ಮಾರಿ ಇನ್ನೊಂದ್ ಹಸು ತಗೊಂತಾರ ಅವ್ರು. ಗಬ್ಬಿದ್ದ ಹಸು ಆಗ್ಲಿ, ರೀಸೆಂಟ್ ಆಗಿ ಇಳಿದಿರೋ ಹಸುಗಳಾಗ್ಲಿ ತಗೊಂಡು ಅವ್ರಿಗೆ ಹಾಲಿನ ಇಳುವರಿ ಕಮ್ಮಿ ಆದಂಗೆಲ್ಲ ಅವ್ನ ಎತ್ತಿ ಬಿಡ್ತದಾರ. ಕಡಿಮೆ ಯಾವಾಗ ಕೊಡಕ್ ಕಷ್ಟ, ಇದು ಅದ್ರ ಫುಡ್ಡಿಗೆ ಆಗಲ್ಲ ಅನ್ನೋದು ಯಾವಾಗ ಅವ್ರಿಗೆ ಗೊತ್ತಾತ, ಅಲ್ಲಿಗೆ ಅವ್ರು ತೆಗೆದು ಬಿಡ್ತಾರ. ಈಗ 1 kg ಫುಡ್ ತಿಂದತ್ತಂದ್ರ ಅವ್ರಿಗೆ ಒಂದು 3-4 ಲೀಟರ್ ಹಾಲು ಕೊಡ್ಬೇಕು. ಅಂತದ್ದು 2 kg ಫುಡ್ ತಿಂದ್ರ ಒಂದು 7-8 ಲೀಟರ್ ಹಾಲು ಕೊಡ್ಬೇಕು. ಅದ್ರ ಟಾರ್ಗೆಟ್ ಅನ್ನ ಅದು ಯಾವಾಗ ಬಿಡ್ತು ಫುಡ್ಡಿಗೆ, ಅದು ಅಲ್ಲೇ ಸರಿಸಮಕ್ಕೆ ಬಂತ ಅಂದ್ಬಿಟ್ಟಾಗ್ಲೆ ಅದನ್ನ ಮಾರಿ ಬಿಡ್ತಾರ ಅವ್ರು. ಅಂತ ಹಸುಗಳನ್ನ ತಗೊಂಬಂದು ವ್ಯಾಪಾರಗಾರರು ನಮ್ಮಂತವ್ರಿಗೆ ಹೊಸದಾಗಿ ಕೊಳ್ಳೋರಿಗೆ
ಅವ್ರು ಏನ್ ಮಾಡ್ತಾರೆ, ಇದು ಇನ್ನೂ ಒಂದ್ ತಿಂಗಳಾಗೈತಪ್ಪ ಹೇಳಿದೆ, ಇದ್ರ ಕರ ಮತ್ತೆ ಓರಿ ಕರ ಇರುತ್ತೆ, ಹಂಗಾಗಿ ನಾವು ಅದನ್ನ ಮರ ಕೊಟ್ಟು ಬಿಡ್ತೇವೆ. ಈಗ ಒಂದ್ ತಿಂಗಳಾಗೈತಿ ಆಲ್ರೆಡಿ. ಈಗ ಒಂದು 6 ಲೀಟರ್ ಅಂತ ಕೊಟ್ಟೆ ಕೊಡ್ತೈತಿ, ನಿಜವಾಗ್ಲೂ ಆಣಿ ಇಟ್ಟು ಹೇಳ್ತಾರ. ಹಂಗಾಗಿ ಅವ್ರು ನಾವು ನಂಬಕ್ ಹೋಗ್ಬಾರ್ದು. ಯಾಕಂದ್ರೆ ಅವರು ರೈತರು ಯಾರು ಹಂಗ ಹೇಳೋದಿಲ್ಲ, ಆಣಿ ಇಟ್ಟು ಹೇಳಕ್ ಹೋಗಲ್ಲ, ಇದ್ಕಿದ್ದಂಗೆ ಹೇಳ್ತಾರ. ರೈತರು ಯಾರೇನೋ 100 ಅಲ್ಲಿ ಬರೋದು, ಎಲ್ಲರೂ ವ್ಯಾಪಾರಗಾರ. ಅದನ್ನ ರೆಡಿ ಮಾಡ್ಕೊಂಡು ಅವ್ರು ಒಳ್ಳೆ ಚೆನ್ನಾಗಿ ಇದನ್ನ ಮಾಡ್ಕೊಂಡು ತಗೊಂಬಂದಿರ್ತಾರ. ಅವ್ನು ಲಕ್ಷ ಗಂಟ್ಲಿ ಹೇಳ್ತಾರ. ಅವ್ರು ಬರೀ ತಂದಿರೋದು 25-30 ಸಾವಿರಕ್ಕೆ ತಂದ್ರನ ಅದಕ್ಕೆ 70,000-80,000 ರೇಟ್ ಹೇಳ್ತಾರ ಅವ್ರು. ಇದನ್ನ ನಮ್ಕೊಂದು 45-48 ಸಾವಿರ ಹೇಳಿದ್ರು. ಅಷ್ಟೊಂದು ಅವ್ರು ಜಾಸ್ತಿ ಇಟ್ಟು ಹೇಳ್ತಾರ. ಯಾಕಂದ್ರೆ ಅಷ್ಟು ಹೇಳಿದ್ರೆ ಒಂದ್ ರೇಂಜಿಗೆ ಅವ್ರು ಬರ್ತಾರ ಅನ್ನೋದು ಗೊತ್ತ ಅವ್ರಿಗೆ. ಈಗ ನಾವು ಅವ್ರು ಮೊದಲೇ ನಾವು ಕಡಿಮೆ ಹೇಳಿದ್ರೆ ಅವ್ರು ತಗೊಳ್ಳೋರು, ಅವ್ರು ಇನ್ನೂ ಕಡಿಮೆ ಕೇಳ್ತಾರ ಅನ್ನೋ ಉದ್ದೇಶ ಇಟ್ಟು ಏನ್ ಹೇಳ್ತಾರ, ಇನ್ನೂ ಒಂದ್ 20 ಸಾವಿರ ಮುಂದೆ ಇಟ್ಟೆ ಹೇಳ್ತಾರ ಅವ್ರು. ಹಂಗಾಗಿ ನಮ್ಮ ರೈತರು ಆಕಳ ಕೊಳ್ಳಬೇಕಾದ್ರ ವ್ಯಾಪಾರಗಾರರ ಹತ್ರ ಬಹಳ ಹುಷಾರಿಂದ ಕೊಡ್ಬೇಕು. ಅದು ನಮ್ಗೆ ಹಿಡಿಸ್ತದ. ಜಾಸ್ತಿ ಕೆಚಲ ಕಟ್ಕೊಂಡು ದೊಡ್ಡದಾಗಿ ಕೆಚಲ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಅವಕ್ಕೆ ಎಂದು ಮೋಸ ಬೀಳಬಾರ್ದು. ಅವು ಸುಮ್ಮನೆ 6 ಲೀಟರ್ 8 ಲೀಟರ್ 10 ಲೀಟರ್ ಅಂತ ಹೇಳ್ತಾರ. ಅವು ಹಿಂಡದ ಎಲ್ಲವೂ 5 ಲೀಟರ್ ಒಳಗೆ ಬಂದ್ಮೇಲೆ ಅವ್ರು ಅಲ್ಲಿ ಮರಕ್ ತರೋದು. ಅಷ್ಟೊಂದು ಹಿಂಡ ಯಾರು ಕೊಡಕ್ ಹೋಗೋದಿಲ್ಲ ಅಂತಾವ್. ಏನೋ ಬರೋದು ಚೆನ್ನಾಗಿ ಹಿಂಡ ಅಂತವ್ನ ಕೊಡೋದು. ಅವ್ರು ಚೆನ್ನಾಗಿ ಹಿಂಡ ಅಂತವ್ನ ಎಲ್ಲ ಲಕ್ಷದ ಮೇಲೆ ಹೇಳ್ತಾರ. 1 ಲಕ್ಷ, 1,20 ಲಕ್ಷ, 1,20, 1,20 ಕೇಳ್ತಾರ, 1,30, 1.5 ಲಕ್ಷದವರೆಗೂ ಹೇಳ್ತಾರ. ಹಂಗಾಗಿ ಅವನ್ನ ನಾವು ನಂಬಕ್ ಹೋಗ್ಬಾರ್ದು. ನಾವ್ ಏನ್ರ ಇಂಥವ್ ನಮ್ಮ ಬಡ್ಜೆಟ್ ತಕ್ಕಂಗ್ ನಾವ್ ಏನ್ರ ತರಕ್ ಹೋದ್ವಿ ಅಂದ್ರೆ ವಿಚಾರ ಮಾಡಿ. ಅವ್ ಕೆಚ್ಚಲ್ ಕಟ್ಟೆ ಇರೋ ಜಾಸ್ತಿ ಹೆಚ್ಚಾಗಿ ಕೆಚ್ಚಲ್ ಕಟ್ಟಿರಲ್ಲ, ನೋಡೋದೇ ಗೊತ್ತಾಗತ್ತೆ. ಅವ್ರ ಯಾವಾಗ ಹಾಲು ಸೋರ ಕಚ್ಚಿದ್ವು, ಅದು ಅವ್ರು ಒಂದ್ ದಿವಸ ಹೆಚ್ಚು ಕಮ್ಮಿ ಕೆಚ್ಚಲ ಕಟ್ಟಿರ್ತಾರ. ಇಲ್ಲಪ್ಪ ಹಾಲು ಸೋರ ಅಲ್ಲ, ಇವ್ರು ಒಂದ್ ರೇಂಜ್ ಐತಿ, ಇದು ಒಂದ್ 4-5 ಲೀಟರ್ ಹೇಳ್ತಾರ ಅಂದ್ರನ ಅವ್ರು ನಮಗೆ ಒಂದು ಟಾರ್ಗೆಟ್ ಇಟ್ಕೋಬೇಕು. ನಾವು ಒಂದು 2.5-3 ಲೀಟರ್ ಒಳಗೆ ಎಲ್ಲ ಅಂತ ಇಟ್ಕೊಂಡೆ ಗಟ್ಟಿ ಹಸುಗಳನ್ನ ನೋಡಿ, ಕೆಚ್ಚಲುಗಳೆಲ್ಲ ಮುಟ್ಟಿ ನೋಡಿ ಸಾಫ್ಟ್ ಆಗಿರ್ಬೇಕು. ಎಲ್ಲರ ಕಲ್ಲು ಇದ್ದಂಗಿತ್ತಂದ್ರ ಅದು ಗ್ಯಾರಂಟಿ ನಮಗೆ ಮೋಸನೇ. ಇಲ್ಲಿ ಬಂದು ವಾಸಿ ಆದ್ರ ಆತು, ಇಲ್ಲಾಂದ್ರ ಬಹಳ ನಮಗೆ ದುಡ್ಡು ಹೋಗೋ ಚಾನ್ಸ್ ಇರ್ತೈತಿ. ಆಕಳ ಮತ್ತೆ ತಗೊಂಡೋಗಿ ಸಂತಿಗೆ ವಾಪಸ್ ಲಾಸಿಗೆ ಮಾರಿ ಬರೋ ಅಂತ ಟೈಮ್ ಬರ್ತೈತಿ. ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಂಡು ತಗೊಂಡ್ ಬರ್ಬೇಕು. ನಾವು ಅವ್ರು ಮೋಸ ಬೀಳದಂಗೆ, ದಲ್ಲಾಳ್ರ ಕೈಗೆ ಸಿಗದಂಗೆ ನಮ್ದು ಹಸು ನಾವೇ ಪರ್ಚೇಸ್ ಮಾಡ್ಬೇಕು. ಇನ್ನೊಬ್ರಿಗೆ ನಾವು ಹಾಕಿ ಕೊಡ್ಬಾರ್ದು. ಇನ್ನೊಬ್ರಿಗೆ ಹಾಕಿ ಕೊಟ್ಟಂಗೆ ಏನ್ ಮಾಡ್ತೈತಿ, ಅವ್ರು ಏನಾಗಲ್ಲ, ಒಳ್ಳೆ ಚೆನ್ನಾಗ್ ಬರ್ತೈತಿ, ಏನಾಗಲ್ಲ, ಒಂದ್ ದಿನ ಕೆಚ್ಚಲ್ ಕಟ್ಟಿರ್ತಾರ, ಅದಕ್ಕೆ ಹಿಂಗೆಲ್ಲ ಒಳಗೆ ಇದಾಗಿರ್ತೈತಿ. ಇದು ಈ ಹಸು ಕೆಚ್ಚಲ್ ಬರಲ್ಲ, ಇದು ಜರ್ಸಿ ಏನೆಲ್ಲ ಹೇಳಿ ನಮ್ ತಲೆಗೆ ತುಂಬಿ ಅವ್ರು ನಮ್ಮನ್ನ ಮೇಲ್ ಒಯ್ದು ಕೈ ಬಿಟ್ಬಿಡ್ತಾರೆ. ಅದಕ್ಕೆ ನಾವು ಮೋಸ ಬೀಳ್ದಂಗ ತರೋದು ಒಳ್ಳೇದು. ಸಂತ್ಯಾಗ ಬಹಳ ಮೋಸ ಮಾಡಿಬಿಡ್ತಾರೆ. ಇಲ್ಲಾಂದ್ರೆ ಏನೆಲ್ಲ ಕಾಯಿಲೆ ಇದ್ದವನ ಇಲ್ಲ ಹಿಂಡದ ಇಲ್ಲ, ಅವು ಅಲ್ಲಿ ನೋಡಿಬಿಟ್ರೆ ಹೌದ್ ಬಿಡು ಒಂದ್ 5-6 ಲೀಟರ್ ಕೊಡ್ತೈತಿದೆ ಅಂತ ಹೇಳಿ ಆಣೆ ಇಟ್ಟು ಹೇಳ್ತಾರ. ಅವ್ರು ಎಲ್ಲ ಸುಳ್ಳು ಆಣೆ ಇಡ್ತಾರ. ಅವಕ್ಕೆಲ್ಲ ನಾವು ಮೋಚಬಾರದು. ನಾವು ನಮ್ದೇ ಆದ ರೀತಿಯಲ್ಲೇ ನಾವು ಅದನ್ನ ಜರದಾಗ ಕೊಡ್ಬೇಕಾಕತಿ. ಅವರು ಅದನ್ನ ಆ ಕೆಚ್ಚಲ ಆಕಾರ ನೋಡಿ, ಗಾತ್ರ ನೋಡಿ ನಾವ್ ಏನ್ರ ಬಿದ್ವಿ ಅಂದ್ರ ನಮಗ್ ಬಹಳ ಮೋಸ ಆಗೋ ಚಾನ್ಸ್ ಇರ್ತೈತಿ. ಒಂದ್ 4-5 ಸಾವಿರ ಹೆಚ್ಚಿಗೆ ಹಾಕಿಬಿಡ್ತಾರ. ನಾವ್ ಅದನ್ನ ವಿಚಾರ ಮಾಡಿ ನಾವು ನಮ್ದೇ ಆದೊಂದು ಇದ್ರಲ್ಲಿ ನಾವು ಕೊಂಡ್ರೆ ಮಾತ್ರ ನಾವು ಉಳ್ಕೊಂತೇವಿ. ಇಲ್ಲಾಂದ್ರೆ ನಮಗೆ ಮೋಸ ಆಗದೆ ಬಹಳ. ನಾವ್ ಅದನ್ನ ಕಂಡು ಬಹಳ ಸತಿ ಹಿಂಗ ಸಂತಿನೆಲ್ಲ ತಿರ್ಗಾಡಿ ಲಾಸ್ಟಿಗೆ ಇದನ್ನ ಚಾಯ್ಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ. ಆ ರೇಟ್ಗೆ ಇದು ಹಿಂಡದ ಇದ್ರು ಪರವಾಗಿಲ್ಲ, ಇದನ್ನ ಒಯ್ಬೇಕು ಅನಿಸ್ತು. ಹಂಗಾಗಿ ಇದನ್ನ ತಗೊಂಡ್ ಬಂದಂಗ ನಾವು ನೋಡ್ರಿ. ನೀವು ಒಂದ್ ವೇಳೆ ಸಂತಿಗೆ ಹೋದ್ರೆ ಬಹಳ ವಿಚಾರ ಮಾಡಿ ತಗೊಳ್ರಿ. ಯಾವತ್ತು ಹಿಂಗ ದುಡುಕಾಗಿ ಹೋಗಿ ಬೀಳಕ್ ಹೋಗ್ಬೇಡ್ರಿ. ಅವ್ರು ನಮ್ಮನ್ನ ಕೆಡವೆ ಬಿಡ್ತಾರ. ಅಲ್ಲೇ ಇರೋ ಚರಂಡಿಗೆ ಕೆಡವಿದಂಗ ಅವ್ರು. ನಾವಂಗ ಬಿದ್ವಿ ಅಂದ್ರ ನಿಜವಾಗ್ಲೂ ಅದು ಏನು ಮಾಡಕ್ಕಾಗಲ್ಲ. ಹಿಂದೆ ಕೊಡ್ಕೊಂಡ್ ಹೋದ್ರ ಅವ್ರು ಸಿಗೋದಿಲ್ಲ ನಮ್ ಕೈಗೆ. ನಾವ್ ಏನೇ ವಿಚಾರ ಮಾಡಿದ್ರೆ ಅದು ನಾವ್ ಅದನ್ನ ತಗೊಂಡ್ವಿ ಅಂದ್ರೆ ಡಿಸೈಡ್ ಮಾಡ್ಕೊಂಡು ತಗೊಂಡ್ಬಿಡ್ಬೇಕು. ಇದನ್ನ ಯಾವ ಕಾರಣಕ್ಕೆ ಅವ್ರು ಹಿಂದೆ ಕೊಯ್ಯೋದಿಲ್ಲ ಅಂತ ಹೇಳಿ ತಗೊಂಡ್ ಬಂದ್ಬಿಡ್ಬೇಕು. ಅವ್ರು ಆಣೆ ಇಟ್ಟು ಹೇಳ್ತಾರೆ, ನಾವ್ ತಗಂತೇವೆ ವಾಪಸ್, ಹಂಗೇನ್ರ ಪ್ರಾಬ್ಲಮ್ ಆದ್ರೆ ಅದ್ರ ನಾವ್ ಎಷ್ಟು ಹೇಳಿದಷ್ಟು ಹಿಂಡದೇ ಇದ್ರ ಅಂತೇಳಿ ಬಹಳ ಆಣೆ ಇಟ್ಟೆಲ್ಲ ಹೇಳ್ತಾರ. ಅದು ಯಾವುದು ನಡೆಯಲ್ಲ. ಅವ್ರೆಲ್ಲ ಸುಳ್ಳಾಗಿ ಆಣೆ ಇಡ್ತಾರ, ಸುಳ್ಳಾಗಿ ಹೇಳ್ತಾರ. ಅವ್ರು ಇರೋದ ಒಂದೂರು, ಅವ್ರು ಹೇಳೋದ ಒಂದೂರು. ಹಂಗಾಗಿ ನಾವು ಅವ್ರನ್ನ ಹುಡ್ಕಕ್ ಆಗಲ್ಲ. ನೆಕ್ಸ್ಟ್ ಡೇ ಹೋದ್ನಂದ್ರೆ ಇಲ್ಲಪ್ಪ ನೀವು ತಗೊಂಡಿರಿ ಅದನ್ನ, ನಾವು ಹಿಂಗ ನಿಮ್ಮಂತರ ರೈತರ ಹತ್ರ ತಂದಿರ್ತವಿ, ನಾವ್ ಹೆಂಗ್ ಗ್ಯಾರಂಟಿ ಕೊಡಕೈತಿ ಹಂಗ ಅಂತ ಹೇಳಿ ಅವ್ರು ಜಗಳನ ಮಾಡಕ್ ರೆಡಿ ಇರ್ತಾರ. ಹಂಗಾಗಿ ನಾವು ಹೋದ್ವಿ ಅಂದ್ರೆ ಡಿಸೈಡ್ ಮಾಡ್ಕೊಂಡ್ ತಗೊಂಡ್ಬಂದ್ಬಿಡ್ಬೇಕು. ನಾವ್ ಹಿಂಡ್ದ ಇದ್ರನ್ನ ಕಟ್ಕೊಂತವೆ, ಈ ಆಕಳು ಇದೆ ನಮ್ ರೇಟ್ ಇದು ಸರಿನಾ ಅಂತ ಹೇಳಿ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಗೊಂಡ್ ಬಂದ್ರೆ ಒಳ್ಳೇದು. ಅದು ಹಿಂಡ್ತೈತಿ ಅಂತ ಹೇಳಿ ತರಕ್ ಆಗೋದಿಲ್ಲ.
ಹಂಗಾಗಿ ನಾನು ಆಕಳು ಚೆನ್ನಾಗಿರೋ ಉದ್ದೇಶದಿಂದ ಇನ್ನೂ ವಯಸ್ಸೈತಿ, ಹಂಗಾಗಿ ಇದನ್ನ ನಾನು ಚಾಯ್ಸ್ ಮಾಡ್ಕೊಂಡು ಬಂದೆ. ಸರಿ ವೀಕ್ಷಕರೇ, ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.